ನಮಸ್ತೆ ಎಲ್ರಿಗೂ. ಇವತ್ತು ಹೇಳೋ ಕಥೆಯ ಹೆಸರು ಹಣದ ಅಹಂಕಾರ, ಪ್ರೀತಿಯ ಪ್ರತೀಕಾರ. ಅವನ ಹೆಸರು ರಾಹುಲ್. ಸರಳ ಕುಟುಂಬ, ದಿನಗೂಲಿ ಮಾಡುವ ತಂದೆ, ಸಾಧಾರಣ ಜೀವನ, ಆದರೆ ದೊಡ್ಡ ಕನಸುಗಳು. ಕಾಲೇಜಿನಲ್ಲಿ ಅವನಿಗೆ ಪರಿಚಯವಾದವಳು ಶ್ರೇಯ. ಅವಳು ಶ್ರೀಮಂತ ಮನೆಯ ಹುಡುಗಿ, ಕಾರು, ಬಂಗಲೆ, ಐಶ್ವರ್ಯ. ರಾಹುಲ್ ಅವಳನ್ನು ನಿಜವಾಗಿ ಪ್ರೀತಿಸಿದನು. ಶ್ರೇಯ ಕೂಡ ಮೊದಲಿಗೆ ಅವನ ಜೊತೆ ಸಮಯ ಕಳೆಯುತ್ತಿದ್ದಳು. ಆದರೆ ಒಂದು ದಿನ ಶ್ರೇಯ ಸ್ನೇಹಿತರ ಮುಂದೆ ಹೇಳಿದಳು, ಅವನು ಒಳ್ಳೆಯವನೇ, ಆದರೆ ನನ್ನ ಲೆವೆಲ್ಗೆ ಸರಿಯಿಲ್ಲ. ಆ ಮಾತು ರಾಹುಲ್ ಹೃದಯಕ್ಕೆ ಚುಚ್ಚಿದಂತೆ ಆಯಿತು. ರಾಹುಲ್ ಕೇಳಿದನು, ನನ್ನ ಹತ್ರ ಇರೋ ಹಣ ಕಡಿಮೆ ಇರಬಹುದು, ಆದ್ರಿಂದ ನಾನು ಕೂಡ ಕಡಿಮೆಯಾ? ಶ್ರೇಯ ಮೌನವಾಗಿ ದೂರ ನಡೆದಳು. ಆ ದಿನ ರಾಹುಲ್ ನಿರ್ಧಾರ ಮಾಡಿದನು, ನಾನು ಬದಲಾಗುತ್ತೇನೆ, ಆದರೆ ಪ್ರತೀಕಾರಕ್ಕಾಗಿ ಅಲ್ಲ, ನನ್ನ ಗೌರವಕ್ಕಾಗಿ. ಅವನು ಹಗಲು ಕೆಲಸ ಮಾಡುತ್ತಿದ್ದ, ರಾತ್ರಿ ಓದುತ್ತಿದ್ದ, ಅಸಾಧ್ಯವೆನಿಸಿದಷ್ಟು ಶ್ರಮ ಪಟ್ಟಿದ್ದ. 5 ವರ್ಷಗಳ ನಂತರ ಶ್ರೇಯ ಮನೆಯವರು ದೊಡ್ಡ ಬಿಸ್ನೆಸ್ ಡೀಲ್ ಮಾಡಬೇಕೆಂದು ಒಬ್ಬ CEO ಅನ್ನು ಭೇಟಿ ಮಾಡಲು ಹೋದರು. ಕಾನ್ಫರೆನ್ಸ್ ರೂಮ್ ಡೋರ್ ತೆಗೆದಾಗ ಚೇರ್ಮನ್ ಸೀಟಲ್ಲಿ ಕೂತಿದ್ದವನು ರಾಹುಲ್. ಬ್ಲ್ಯಾಕ್ ಸೂಟ್, ಕಾನ್ಫಿಡೆನ್ಸ್, ಪವರ್. ಶ್ರೇಯ ಬೆಚ್ಚಿಬಿದ್ದಳು. ರಾಹುಲ್ ಶಾಂತವಾಗಿ ಹೇಳಿದನು, ಬಿಸ್ನೆಸ್ ಈಸ್ ಬಿಸ್ನೆಸ್. ಮೀಟಿಂಗ್ ಮುಗಿದ ನಂತರ ಶ್ರೇಯ ಹತ್ತಿರ ಬಂದು ಹೇಳಿದಳು, ನನ್ನನ್ನು ಕ್ಷಮಿಸು, ಆಗ ನಾನು ಇಮ್ಮೆಚ್ಯೂರ್. ರಾಹುಲ್ ಮೃದುವಾಗಿ ನಕ್ಕನು. ನೀನು ನನ್ನನ್ನು ತಳ್ಳಿದ ದಿನ ನನ್ನ ಜೀವನದ ಬೆಸ್ಟ್ ಟರ್ನಿಂಗ್ ಪಾಯಿಂಟ್. ಅವನು ಮುಂದುವರಿದನು, ನಾನು ನಿನ್ನನ್ನು ಸೋಲಿಸಲು ಬೆಳೆಯಲಿಲ್ಲ, ನನ್ನನ್ನು ಸಾಬೀತು ಮಾಡಲು ಬೆಳೆದಿದ್ದೇನೆ. ಶ್ರೇಯ ಕಣ್ಣೀರಿನಿಂದ ನಿಂತಳು. ರಾಹುಲ್ ಕಾರಿನಲ್ಲಿ ಕುಳಿತು ಹೊರಟನು. ಈ ಬಾರಿ ಅವನು ಬಡವನಾಗಿರಲಿಲ್ಲ, ಆದರೆ ಅವನ ಹೃದಯ ಇನ್ನೂ ಸರಳವಾಗಿತ್ತು. ಹಣ ಇಲ್ಲದೇ ಇದ್ರೆ ಪ್ರೀತಿ ಕಳೆದುಕೊಳ್ಳಬಹುದು, ಆದರೆ ಆತ್ಮಗೌರವ ಕಳೆದುಕೊಳ್ಳಬಾರದು. ಈ ಕಥೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ಇಷ್ಟೊತ್ತು ವಿಡಿಯೋನ ನೋಡಿದರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಧನ್ಯವಾದಗಳು.